ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತಂದರೆ, ನಾನು ಬೀದರ್ ಭಾಷೆಯಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನ್ನ ಇನ್ಸ್ಟಾಗ್ರಾಮ್ DMಸಲ್ಲಿ ತುಂಬ ಜನ ಮೆಸೇಜ್ ಮಾಡಿದರು, ಅಕ್ಕ ನೀವು ಬೀದರ್ ಲ್ಯಾಂಗ್ವೇಜಲ್ಲಿ ವ್ಲಾಗ್ ಮಾಡಿ, ಬೀದರ್ ಭಾಷೆ ಮಾತಾಡಿ ಅಂತ. ಸೊ ನಾನು ಖುಷಿಯಿಂದ ಮಾಡ್ತಾಯಿದ್ದೀನಿ ಇವತ್ತು ಬೀದರ್ ಭಾಷೆಯಲ್ಲೇ ಮಾತಾಡಬೇಕು ಅಂತ. ಇವತ್ತು ಸ್ವಲ್ಪ ಮನೆ ಕೆಲಸ ಭಾಳ ಇತ್ತು ಅಂಥೇಳಿ ಮುಂಜಾನೆ ಬೇಗ ಎದ್ದು ಫಸ್ಟ್ ನಾನು ಇದು ಮಾಡೋದೇ ಟೀ ಕುಡಿತೀನಿ. ಟೀ ಅದ್ರ ಜೊತೆ ಇವತ್ತು ಬ್ರೆಡ್ ತರಿಸಿದ್ದ, ಬ್ರೆಡ್ ಮತ್ತು ಟೀ ಕುಡಿದು ನಾಷ್ಟ ಮಾಡ್ದೆ. ನಾಷ್ಟದಲ್ಲಿ ಏನಿತ್ತು ಅಂತಂದ್ರೆ ಇವತ್ತು ವೆಜಿಟೇಬಲ್ ಉಪ್ಮಾ ಮತ್ತು ಅದ್ರ ಜೊತೆ ಒಂದು ಕ್ಯಾರೆಟ್ ಕಟ್ ಮಾಡ್ಕೊಂಡು ತಿಲ್ಲತ್ತಿದ್ದೆ. ಇವತ್ತು ನಿಮಗೆಲ್ಲರಿಗೂ ಗೊತ್ತದ ನಾ ನಾಷ್ಟ ಮನೆಯಾಗ ಮಾಡಲ್ಲ, ಹೊರಗೆ ಮಾಡ್ತಾ ಅಂಥೇಳಿ. ಇವತ್ತು ಯಾಕೆ ನಾ ಮನೆಗೆ ಮಾಡ್ಕೊಂಡಿದ್ದ ಅಂತಂದರು, 2 ಡೇಸಿಂದ ನಾನು ಕೆಲ್ಸಕ್ಕೆ ಹೋಗ್ಲತ್ತಿಲ್ಲ. ಲಾಸ್ಟ್ ವಿಡಿಯೋದಾಗ ಹೇಳಿದ ನಾ ಜಾಬ್ ಬಿಡಬೇಕಲ್ಲತ್ತೀನಿ ಅಂತ. ಫೈನಲಿ ನಾ ಜಾಬ್ ಬಿಟ್ಟಿದ್ದೆ. ಲಾಸ್ಟ್ ಮಂತ್ ಸ್ಯಾಲ್ರಿ ತೊಗೊಂಡು ಈ ಮಂತ್ ಜಾಬ್ ಬಿಟ್ಟಿದ್ದೆ. ನಾನು ಹಾಸ್ಪಿಟಲ್ನಾಗ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ, ಹಂಗೆ ಕೇಳಿದೆ ಜಾಬ್ ಬಿಟ್ಟಿನಿ. ಇದು ತಪ್ಪು ಅಂತ ನಂಗೆ ಗೊತ್ತು, ಬಟ್ ನಂಗೆ ಬೇರೆ ಆಪ್ಷನ್ ಇದ್ದಿಲ್ಲ. ನನ್ನ ಹೆಲ್ತ್ ನಂಗೆ ಫಸ್ಟ್ ಇಂಪಾರ್ಟೆಂಟು. ಬೇರೆಯವ್ರಿಗೆ ಕಷ್ಟ ಆಗುತ್ತೆ ನಷ್ಟ ಆಗುತ್ತೆ ಅಂದ್ಕೊಂಡು ನಾನು ಹಾಗೆ ದುಡಿದ್ರೆ ಇನ್ನೂ ಹೆಲ್ತ್ ಖರಾಬ್ ಆಗುತ್ತೆ. ಅದಕ್ಕೆ ನಾನು ಕೆಲಸ ಬಿಟ್ಟಿದ್ದೆ. ಸೊ ಈ ಮಂತ್ ನಾ ಫುಲ್ ಫ್ರೀ ಆರಾಮ್ ಮನ್ಯಾಗ ಆರಾಮ್ ಎಂಜಾಯ್ ಮಾಡ್ತಾ. ಆ್ಯಂಡ್ ಆ ಹಬ್ಬ ಭೀ ಅದ, ನಾಗಪಂಚಮಿ ಹಬ್ಬ ಅದ, ರಕ್ಷಾಬಂಧನ ಹಬ್ಬ ಅದ. ಎಲ್ಲ ಹಬ್ಬ ಮಾಡೋಕೆ ನಂಗೆ ಚಾನ್ಸ್ ಸಿಗ್ತದೋ. ನಮ್ಮ ಮನೆಯವರೆಲ್ಲರೂ ಬರ್ತಾರೆ, ಅಕ್ಕ ತಂಗಿಯರೆಲ್ಲ ಬರ್ತಾರೆ. ಅವ್ರದ್ದೆಲ್ಲ ಮ್ಯಾರೇಜ್ ಆಗಿನ ಕಡೆಯಿಂದ ಯಾರಿಗೂ ನಂಗೆ ಭೇಟಿ ಆಗ್ಲಿಕ್ಕೆ ಚಾನ್ಸ್ ಇದ್ದಿಲ್ಲ ಇಷ್ಟು ದಿವಸ. ಈಗ ಹಬ್ಬ ಕಡೆಯಿಂದ ಅವ್ರು ಭೀ ಬರ್ತಾರೆ, ಎಲ್ಲರೂ ಸರಿ ಎಂಜಾಯ್ ಮಾಡ್ತಾರೆ. ನಂಗೆ ಭಾಳ ಖುಷಿ ಆಗ್ಲತ್ತದ ಮನೆಗೆ ಹೋಗ್ಲತ್ತಿನ ಕಡೆದು. ಭಾಳ ದಿನ ಆಗಿತ್ತು ನಮ್ಮ ಮನೆಗೆ ಹೋಗಿ, ಭಾಳ ಮಿಸ್ ಮಾಡ್ಕೊಳತ್ತಿದ್ದ ಫ್ಯಾಮಿಲಿಗೆ. ಸೊ ಇವತ್ತು ನನಗೆ ಆ ಚಾನ್ಸ್ ಸಿಕ್ತು. ಮನೆ ಬಿಟ್ಟು ದೂರ ಇರೋರಿಗೆ ಗೊತ್ತಿರ್ತದೆ ಇದ್ರ ಕಷ್ಟ ಏನೋ ಅಂಥೇಳಿ. ಫ್ಯಾಮಿಲಿ ಬಿಟ್ಟಿರೋದು ಭಾಳ ಕಷ್ಟ ಅದ ಗೈಸ್, ಅಷ್ಟು ಈಸಿ ಇಲ್ಲ. ಫ್ರೀಡಮ್ ಇರ್ತದೆ ಅಂತ ಅನ್ಕೋತೀರಿ, ಬಟ್ ಫ್ರೀಡಮ್ಗಿಂತ ಹೆಚ್ಚಿಗೆ ಭಾಳ ಅಂದರೆ ಭಾಳ ಅಲೋನ್ ಫೀಲ್ ಆಯ್ತದು. ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕು, ಆ ಕಡೆ ಹೊರಗೂ ಕೆಲಸ ಮಾಡಬೇಕು, ಮನೆ ಕೆಲಸನೂ ಮಾಡಬೇಕು. ಆ್ಯಂಡ್ ಎಮೋಷ್ನಲ್ ಸಪೋರ್ಟ್ ಅಂತ ಯಾರೂ ಇರಲ್ಲ. ಏನಾದರೂ ಹೇಳ್ಕೊಬೇಕಂತಂದ್ರೂ ಯಾರೂ ಇರಲ್ಲ. ತುಂಬ ಕಷ್ಟ ಒಬ್ಬರೇ ಇರೋದು, ಅದು ಇಂಥ ದೊಡ್ಡ ಸಿಟೀಲಿ ನಮಗೆ ಗೊತ್ತಿರೋರು ಯಾರೂ ಇಲ್ಲ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಕಷ್ಟ ಅಂಥೇಳಿ. ಸೊ ನಂಗೆ ಖುಷಿ ಆಗ್ಲತ್ತದು ಫೈನಲಿ ನಮ್ಮ ಮನೆಗೆ ನಡೆದಿದೆ ಅಂಥೇಳಿ. ಆ್ಯಂಡ್ ಇನ್ನೊಂದು ಏನಂತಂದರು, ಇನ್ಸ್ಟಾಗ್ರಾಮ್ದಾಗ ಭಾಳ ಜನ ನಂಗೆ ಡೈಲಿ ಮೆಸೇಜ್ ಮಾಡ್ತಾರೆ, ಅಕ್ಕ ನಿಮ್ಮ ವೀಡಿಯೋಸ್ ಎಲ್ಲ ತುಂಬ ಚಂದ ಇರ್ತಾವೆ, ಅಕ್ಕ ನಿಮ್ಮ ವೀಡಿಯೋಸ್ ಎಲ್ಲ ಭಾರಿ ಮಾಡ್ತೀರಿ, ನೀವು ನೋಡೋಕೆ ಭಾಳ ಚಂದ ಇದ್ದೀರಿ ಅಂತ. ಇದರಲ್ಲಿ ನಂಗೆ ಭಾಳ ಖುಷಿ ಆಯ್ತದು. ಆ್ಯಂಡ್ ಸಪ್ರೇಟ್ ಎಲ್ಲರಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ. ಸೊ ಇವಾಗೇ ಹೇಳತ್ತಿದೆ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ನಂದು ವೀಡಿಯೋಸ್ ನೋಡ್ತೀರಿ, ಯಾರ್ಯಾರಿಗೆ ನನ್ನ ವೀಡಿಯೋಸ್ ಇಷ್ಟ ಆಯ್ತವ, ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಆ್ಯಂಡ್ ಲಾಸ್ಟ್ ವಿಡಿಯೋದಾಗ ನಂಗೆ ಒಬ್ಬರು ಕಮೆಂಟ್ ಮಾಡಿದ್ದರು ಯೂಟ್ಯೂಬ್ನಾಗ, ಮೈಕ್ ಯೂಸ್ ಮಾಡಿ ಆ್ಯಂಡ್ ಸ್ವಲ್ಪ ಎನರ್ಜೆಟಿಕ್ ಆಗಿ ಚೆನ್ನಾಗಿರುತ್ತೆ, ಅದಕ್ಕೆ ಬಿಟ್ಟರೆ ಬೇರೆ ಎಲ್ಲ ಓಕೆ ಅಂತ. ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಸಜೆಸ್ಟ್ ಮಾಡಿನ ಕಡೆಯಿಂದ. ಈ ಥರ ಸಜೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ ನಾನು ಯಾವ ಥರ ಮಿಸ್ಟೇಕ್ಸ್ ಮಾಡ್ತಾಯಿದ್ದೀನಿ, ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕಂತ ಹೇಳಿ. ಸೊ ಇದೇ ಥರ ನನ್ನ ವೀಡಿಯೋಸ್ ನೋಡ್ತಾ ಇರಿ. ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ನನಗೆ ಸಜೆಸ್ಟ್ ಮಾಡಿ ಅಷ್ಟೇ. ಇನ್ನೊಂದು ನನಗೆ ಸಜೆಸ್ಟ್ ಮಾಡ್ಬೇಕು ನೀವೇ, ನೆಕ್ಸ್ಟ್ ವಿಡಿಯೋನ ಬೀದರ್ ಭಾಷೆದಾಗ ಮಾಡಬೇಕಾ ಅಥವಾ ಬೆಂಗಳೂರು ಭಾಷೆದಾಗ ಮಾಡಬೇಕಾ ಅಂಥೇಳಿ ಸಜೆಸ್ಟ್ ಮಾಡಿರಿ. ಕಮೆಂಟ್ ಬಾಕ್ಸ್ನಾಗ್ರ ತಿಳಿಸ್ರಿ. ಇಲ್ಲ ಅಂತಂದ್ರೆ ಲಾಸ್ಟ್ ವಿಡಿಯೋ ಮಾಡಿದಲ್ಲ ಅದಕ್ಕಿಂತ ಈ ಜಾಸ್ತಿ ವ್ಯೂಸ್ ಲೈಕ್ಸ್ ಈ ವಿಡಿಯೋಗೆ ಏನಾದರೂ ಬಂದರೆ ನಾ ಅರ್ಥ ಮಾಡ್ಕೋತಾ ಬೀದರ್ ಭಾಷೆದಾಗೆ ಮಾಡಬೇಕು ಅಂಥೇಳಿ. ಸೊ ಇದು ನೀವೇ ಸಜೆಸ್ಟ್ ಮಾಡಬೇಕು. ಬೀದರ್ ಭಾಷೆ ಬೆಂಗಳೂರು ಭಾಷೆ ಅಂತ ಆ ಥರ ಏನಿಲ್ಲ ನನ್ನ ಮನಸ್ಸಿನಾಗ. ಬೀದರ್ ನಾ ಹುಟ್ಟಿದ ಊರು, ನನ್ನ ಊರು, ನನ್ನ ಭಾಷೆ. ನನಗೂ ಹೆಮ್ಮೆ ಇರ್ತದೆ ಬೀದರ್ ಭಾಷೆದಾಗ ಮಾತಾಡೋದು. ಆ್ಯಂಡ್ ಇನ್ನೊಂದು ಖುಷಿ ಏನಂತಂದ್ರೆ, ಅಗರ್ಸೆ ನಾ ಬೀದರ್ ಭಾಷೆದಾಗ ವ್ಲಾಗ್ ಮಾಡ್ತಾ ಅಂತಂದ್ರು ನಮ್ಮ ಬೀದರ್ ಸೈಡ್ ಇಡೋ ಹುಡುಗರು ಹುಡುಗಿಯರಿಗೆ ಯಾರು ವ್ಲಾಗ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ, ಯಾರಿಗೆ ಇಂಟ್ರೆಸ್ಟ್ ಅದ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತಂದರು, ಅಟ್ಲೀಸ್ಟ್ ನನ್ನ ವಿಡಿಯೋ ನೋಡಿ ಅವ್ರಿಗೆ ಒಂದು ಧೈರ್ಯ ಬರ್ಬೋದು, ಒಂದು ಸಣ್ಣ ಹೆಲ್ಪ್ ಆಗ್ಬೋದು. ಇಷ್ಟು ದಿವ್ಸ ನಾ ಜಾಬಿಗೆ ಹೋಗ್ತಿದ್ದಲ್ಲ, ಮನೆ ಕ್ಲೀನಿಂಗ್ ಎಲ್ಲ ಮಾಡೋಕೆ ನಂಗೆ ಟೈಮೇ ಸಿಗ್ತಿದೆಯಲ್ಲ. ಮನೆಗೆ ಬರ್ತಿದ್ದ, ಮಕ್ಕೋತಿದ್ದ, ಊಟ ಮಾಡ್ತಿದ್ದ, ಮತ್ತು ಕೆಲ್ಸಕ್ಕೆ ಹೋಗ್ತಿದ್ದ, ಇಷ್ಟೇ ರೂಟೀನ್ ಆಗ್ಲತ್ತಿತ್ತು. ಮನೆ ಕ್ಲೀನಿಂಗ್ ಎಲ್ಲ ಮಾಡೋಕೆ ನಂಗೆ ಟೈಮ್ ಸಿಗ್ತಿದ್ದಿಲ್ಲ. ಇವಾಗ ಹೆಂಗೂ ಫ್ರೀ ಆಗಿದ್ದಲ್ಲ, ಕೆಲ್ಸಕ್ಕೆ ಹೋಗೋದಿಲ್ಲ ಏನಿಲ್ಲ, ಅಟ್ಲೀಸ್ಟ್ ಮನೆ ಕ್ಲೀನ್ ಆದರೂ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿ ಮುಂಜಾನೆ ಬೇಗ ಎದ್ದು ಫಸ್ಟ್ ನಾಷ್ಟ ಮಾಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ. ಫಸ್ಟ್ ನಂದು ಮನೆಗೆ ಅಂತಂದ್ರೆ 2 ರೂಮ್ ಇರೋದು, ಒಂದು ಕಿಚನು, ಒಂದು ಹಾಲು, ಒಂದು ಬಾತ್ರೂಮು. ಇಷ್ಟೆಲ್ಲ ಫಸ್ಟ್ ಕಸ ಗುಡಿಸ್ಕೊಂಡು ನೆಲ ಒರೆಸಿ ಆಮೇಲೆ ಕಿಚನ್ ಕಟ್ಟಿನ ಕ್ಲೀನ್ ಮಾಡತ್ತಿದ್ದ.
ಗ್ಯಾಸ್ ಸ್ಟೋವ್ ಎಲ್ಲ ತುಂಬ ಗಲೀಜಾಗಿತ್ತು, ಅಡುಗೆ ಮಾಡಿ ಮಾಡಿ ಗಲೀಜಾಗಿತ್ತು. ಅದು ಕ್ಲೀನೇ ಮಾಡಿದ್ದಿಲ್ಲ ನಾನು. ಇವಾಗ ಅದನ್ನು ಕ್ಲೀನ್ ಮಾಡ್ಯಾರಿ ಅಂಥೇಳಿ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದ. ಮನೆ ಕೆಲಸ ಮಾಡೋದು, ಕುಕ್ಕಿಂಗ್ ಮಾಡೋದೆಲ್ಲ ನಂಗೆ ಮೊದಲು ನೋಡಿದ್ರೆ ಭಾಳ ಇಷ್ಟ, ಭಾಳ ಇಂಟ್ರೆಸ್ಟ್ ಅದ ನಂಗೆ ಕುಕ್ಕಿಂಗ್ದಾಗ. ಬಟ್ ಏನಂತಂದ್ರು ಹೊರಗೆ ಭೀ ಕೆಲಸ ಮಾಡಬೇಕು, ಮನೆಗೆ ಬಂದು ಭೀ ಕೆಲಸ ಮಾಡಬೇಕು ಅಂದರೂ ಸ್ವಲ್ಪ ಆ್ಯಕ್ಟಿಕ್ ಆಗ್ಲತ್ತಿತ್ತು. ಆ್ಯಂಡ್ ಮೇನ್ ಅಂತಂದ್ರೆ ಹುಷಾರಿಲ್ಲ ಟೈಮಿನಾಗ ಕೆಲಸ ಮಾಡೋದಿರ್ತಲ್ಲ, ಭಾಳ ಅಂದ್ರೆ ಭಾಳ ಕಷ್ಟ. ಆವಾಗ ಮೇನಾಗಿ ಫ್ಯಾಮಿಲಿ ಮಿಸ್ ಮಾಡ್ಕೊತಾನ ಅಂತು. ಯಾರೂ ಇಲ್ಲ ಅಲ್ಲ ನನ್ನ ಜೊತೆಯಲ್ಲಿ, ಯಾರೂ ನೋಡ್ಕೊಳಕ್ಕಿಲ್ಲ ಅಲ್ಲ ಅಂತ ಅನ್ನಿಸ್ತದೆ ಒಂದೊಂದು ಸಲ. ಬೇಜಾರಾಯ್ತದೆ. ಬಟ್ ಬೇರೆ ಆಪ್ಷನ್ ಇಲ್ಲ, ಬೇರೆ ಯಾರು ಬಂದು ನಂಗೆ ಮನೆಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಕೆಲಸ ನಾನೇ ಮಾಡ್ಕೋಬೇಕು ಅಷ್ಟೇ. ಫೈನಲಿ ಮನೆ ಕೆಲಸ ಎಲ್ಲ ಆಯಿತು. 2 ರೂಮ್ ಇದ್ದಿನ ಕಡೆಯಿಂದ ಜಾಸ್ತಿ ಟೈಮ್ ಏನು ಹತ್ತಿಲ್ಲ ನನಗೆ, ಭಾಳ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದ. ಬಟ್ ಬಾಡಿ ಒಂಥರ ಗಿಜಿ ಗಿಜಿ ಅನ್ಸತ್ತಿತ್ತು. ಅದಕ್ಕೆ ಫಸ್ಟ್ ಬಿಸಿನೀರಿಂದ ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಬಿಸಿನೀರು ಇಟ್ಕೊಂಡು ಸ್ನಾನ ಮಾಡೋಕೆ ಹೋಗಿದ್ದ. ತಲೆ ಸ್ನಾನ ಎಲ್ಲ ಆಯಿತು. ತಲೆ ಸ್ನಾನ ಆದಮೇಲೆ ಎಷ್ಟು ಫ್ರೆಶ್ ಫೀಲಿಂಗ್ ಆಗ್ಲತ್ತಿತ್ತು ಅಂತಂದ್ರೆ ಭಾಳ ಚಂದ ಅನ್ಸತ್ತಿತ್ತು, ಭಾಳ ರಿಲ್ಯಾಕ್ಸ್ ಅನ್ಸತ್ತಿತ್ತು ಮೈಂಡು. ಇವತ್ತು ನೈಟ್ ನಮ್ಮ ಮನೆಗೆ ನನ್ನ ಫ್ರೆಂಡ್ಸ್ ಹೊಂಟಾರ. ನಂಗೆ ಇಲ್ಲಿ ಜಾಸ್ತಿ ಫ್ರೆಂಡ್ಸ್ ಯಾರೂ ಇಲ್ಲ. ಬೆಸ್ಟ್ ಫ್ರೆಂಡ್ ಅಂತಂದ್ರೆ ಇಬ್ಬರೇ ಹರ, ಕಾವ್ಯ ಮತ್ತು ದೀಪ್ತಿ. ಅವ್ರು ಇವತ್ತು ನಮ್ಮ ಮನೆಗೆ ಹೊಂಟಾರ. ಭಾಳ ದಿನ ಆಗಿತ್ತು ನಾವು ಮೀಟ್ ಮಾಡಿ, ಅದಕ್ಕೆ ನಮ್ಮ ಮನೆಗೆ ಬರ್ರಿ ಅಂಥೇಳಿ ಅವ್ರಿಗೆ ಕರೆಸ್ಕೊಂಡಿದ್ದ. ಡಿಗ್ರಿ ಮುಗಿದ್ಮೇಲೆ ಭಾಳ ಜನ ಫ್ರೆಂಡ್ಸ್ ನನ್ನ ಕಾಂಟ್ಯಾಕ್ಟ್ದಾಗೆ ಇಲ್ಲ. ಅವ್ರವ್ರ ಲೈಫಿನ ಬ್ಯುಸಿಯಾಗಿ ಹೋಗ್ಯಾರ. ಅಂತಂದ್ರೆ MD ಕಡೆಯಿಂದ ಪ್ರಿಪೇರ್ ಆಗ್ಲತ್ತಾರ ಸ್ವಲ್ಪ ಜನ ಡ್ಯೂಟಿ ಡಾಕ್ಟರಾಗಿ ಕೆಲಸ ಮಾಡತ್ತಾರ. ಇನ್ನು ಸ್ವಲ್ಪ ಜನ ಬೇರೆ ಫೀಲ್ಡ್ದಾಗೆ ಹೋಗ್ಯಾರ. ಸೊ ಅವ್ರ ಲೈಫ್ ನೋಡ್ಕೊಳತ್ತಾರ ಅಷ್ಟೇ. ಇವಾಗ ಉಳಿದಿರೋದೇ ನನಗೆ ಇವರೇ ಇಬ್ಬರೇ ಫ್ರೆಂಡ್ಸು. ಇವ್ರ ಜೊತೆನೇ ಚೆನ್ನಾಗಿ ಮಾತಾಡ್ಕೊಂಡಿದ್ದೀನಿ ಅಷ್ಟೇ. ಬೇಕೇ ಬೇಕಾಗುತ್ತೆ ಲೈಫಲ್ಲಿ, ಫ್ರೆಂಡ್ಸ್ ಇಲ್ಲ ಅಂತಂದರೆ ಅದು ಮಜಾನೇ ಇರಲ್ಲ. ಇಲ್ಲೇ ನೋಡ್ರಿ, ನನ್ನ ಸ್ಕೂಲ್ದಾಗ ಇದ್ದಿನ ಭಾಳ ಜನ ಫ್ರೆಂಡ್ಸು ಹಿನಬಿ ನನ್ನ ಕಾಂಟ್ಯಾಕ್ಟ್ದಾಗ ಹರ. ಹಿನಬಿ ನನಗೆ ಮಾತಾಡ್ತಾರೆ ಕಾಲ್ ಮಾಡಿ. ಅವ್ರಿಗೆ ಏನಾದರೂ ಹೇಳ್ಬೇಕು ಅನ್ನಿಸಿದ್ರು ಕಾಲ್ ಮಾಡಿ ಹೇಳ್ತಾರೆ. ನನಗೆ ಎಮೋಷ್ನಲ್ ಸಪೋರ್ಟ್ ಬೇಕಾದರೂ ನಾ ಅವ್ರಿಗೆ ಕಾಲ್ ಮಾಡಿ ಮಾತಾಡ್ತಾ ಚಂದ ಅನ್ನಿಸ್ತದೋ. ಸ್ಕೂಲ್ದಾಗ ಇದ್ದಿನ ಫ್ರೆಂಡ್ಶಿಪ್ ಭಾಳ ಅಲಾಗಿರ್ತದೋ, ಭಾಳ ಚಂದ ಇರ್ತದೋ, ಬೆಸ್ಟ್ ಬಾಂಡಿಂಗ್ ಇರ್ತದೋ, ಜೆನ್ಯೂನ್ ಫ್ರೆಂಡ್ಶಿಪ್ ಇರ್ತದೋ. ಸ್ಕೂಲ್ ಮುಗಿದ ತಕ್ಷಣ ಬೇರೆ ಯಾರು ಭೀ ಫ್ರೆಂಡ್ಸ್ ಆಯ್ತಾರ ಅಷ್ಟು ಜೆನ್ಯೂನ್ ಇರಲ್ಲ, ಲಾಂಗ್ ಟರ್ಮ್ ಕಡೆಯಿಂದ ಇರಲ್ಲ ಅಂತ ನನಗೆ ಇವಾಗ ರಿಯಲೈಸ್ ಆಯಿತು. ಡಿಗ್ರಿ ಲೈಫಿನಾಗ ಹೇಳ್ಬೇಕಂತಂದ್ರೆ ಭಾಳ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ನನಗೆ. ಭಾಳ ಎಂಜಾಯ್ ಮಾಡಿದೆ ನಾನು ಡಿಗ್ರಿ ಲೈಫು. ನನ್ನ ಡಿಗ್ರಿ ಬೆಂಗಳೂರದಾಗೆ ಮುಗ್ದಿನ ಕಡೆಂದು ಬೀದರ್ ಗರ್ಲ್ಸು ಇದ್ದರು ನನ್ನ ಕ್ಲಾಸ್ಮೇಟ್ಸ್ದಾಗ. ಅವ್ರ ಸರಿ ನಾ ಭಾಳ ಚಂದ ಇರ್ತಿದ್ದ. ನಮ್ಮೂರ ಕಡೆಯವರು ನಮ್ಮವರು ಅಂಥೇಳಿ ಚಂದ ಇರ್ತಿದ್ದ. ಭಾಳ ಎಂಜಾಯ್ ಮಾಡಿದ್ದೆ ಅವ್ರ ಸರಿ. ನಾನು ಹೊರಗೆ ಹೋಗ್ತಿದ್ದೆ, ತಿಂತಿದ್ದೆ, ಒಂದೇ ಕಡೆ ಊಟ ಮಾಡ್ತೀವಿ, ಒಂದೇ ಕಡೆ ಮಕ್ಕೋತಿದ್ದೆವು. ಎಕ್ಸಾಮ್ ಟೈಮಿನಾಗ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋತಿದ್ದೆವು. ಟಾಪಿಕ್ಸ್ ಎಲ್ಲ ಚಂದ ಡಿಸ್ಕಸ್ ಮಾಡಿ ಓದ್ತಿದ್ದೆವು. ಭಾಳ ಮೆಮೊರೀಸ್ ಅವ ಅವ್ರ ಸರಿ ನನಗೆ. ಇವಾಗ ಏನಂತಂದ್ರೆ ಅವ್ರ ಲೈಫಿನಾಗ ಬ್ಯುಸಿ ಆಗ್ಯಾರ ಓದೋದ್ರಾಗ, ನಾನು ಲೈಫಿನಾಗ ಬ್ಯುಸಿ ಆಗಿದ್ದ ಕೆಲಸ ಮಾಡೋದ್ರಾಗ. ಯಾರು ಬ್ಲೇಮ್ ಮಾಡ್ಕೊಳಕ್ಕಾಗಲ್ಲ, ತಪ್ಪೇನಿಲ್ಲ ಇದರಲ್ಲಿ. ಸೊ ಆ ಥರ ಮೀಟ್ ಮಾಡುವಂಥ ಟೈಮ್ ಬಂದಾಗ ಮೀಟ್ ಮಾಡೇ ಮಾಡ್ತೀವಿ. ಸೊ ನೋಡಬೇಕಷ್ಟೇ, ಅದು ಯಾವಾಗ ಟೈಮ್ ಬರುತ್ತೋ ಗೊತ್ತಿಲ್ಲ. ಬಟ್ ಫ್ರೆಂಡ್ಶಿಪ್ ಅಂತೂ ಚೆನ್ನಾಗಿತ್ತು. ಅವ್ರ ಜೊತೆ ಇರೋ ಮೆಮೊರೀಸ್ ಎಲ್ಲ ವಂಡರ್ಫುಲ್ ಮೆಮೊರೀಸು, ಲೈಫ್ ಲಾಂಗ್ ಕ್ಯಾರಿ ಮಾಡ್ತೀನಿ ನಾನು. ಕೆಲಸ ಎಲ್ಲ ಮಾಡಿ ಮುಗಿಸಿ ಫ್ರೆಶ್ ಆಗಷ್ಟಿಗೆ ಮಧ್ಯಾಹ್ನ ಆಯಿತು. ಇವಾಗ ಊಟ ಏನು ಮಾಡಬೇಕು ಅಂಥೇಳಿ ಯೋಚನೆ ಆಗ್ಲತ್ತಿತ್ತು. ಸಿಂಪಲ್ಲಾಗಿ ಏನರ ಮಾಡ್ಕೊಂಬರಿ, 2 ಐಟಮ್ ಎಲ್ಲ ಏನಕ್ಕೆ ಸುಮ್ಮನೆ. ರಾತ್ರಿ ಹೆಂಗೋ ಫ್ರೆಂಡ್ಸ್ ಬರ್ತಾರೆ, ಮಧ್ಯಾಹ್ನ ಮಾಡಿದ ಊಟ ಅಂತೂ ಕೊಡೋಕ್ಕಾಗಲ್ಲ. ಸೊ ವೇಸ್ಟ್ 2 ಐಟಮ್ ಮಾಡ್ಕೊಂಬದು ಅಂಥೇಳಿ ಸಿಂಪಲ್ಲಾಗಿ ಒಂದು ಜೀರಾ ರೈಸ್ ಮಾಡ್ಕೊಂಬರಿ ಅಂಥೇಳಿ ಯೋಚನೆ ಮಾಡಿ ಇವತ್ತು ಜೀರಾ ರೈಸ್ ಮಾಡ್ಕೊಂಡಿದ್ದೆ ಲಂಚಿಗೆ. ಜೀರಾ ರೈಸ್ ಮಾಡ್ಕೊಂಬದು ಭಾಳ ಈಸಿ ಅದ, ಸಿಂಪಲ್ ರೆಸಿಪಿ. ಏನಿಲ್ಲ, ಫಸ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ತೊಗೊಂಡು ಫಸ್ಟ್ ಅನ್ನ ಮಾಡ್ಕೋಬೇಕು. ಅನ್ನ ಸೈಡಿಗೆ ಆರಕ್ಕೆ ಬಿಡಬೇಕು. ಈ ಕಡೆ ಇನ್ನೊಂದು ವೆಸಲ್ ತೊಗೊಂಡು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಅದರಲ್ಲಿ ಜೀರಿಗೆ, ಚಿಲ್ಲಿ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಆರೋಗಿರೋ ಅನ್ನನ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿ ಮಾಡಬೇಕಷ್ಟೇ. ಇಷ್ಟೇ ಇರೋದು ರೆಸಿಪಿ. ಸಿಂಪಲ್ ರೆಸಿಪಿ, ಯಾರು ಬೇಕಾದರೂ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ. ಇದಕ್ಕೆ ಬೇರೆ ವೆಜಿಟೇಬಲ್ಸು ಮತ್ತು ಎಕ್ಸ್ಟ್ರಾ ಮಸಾಲ ಏನೂ ಹಾಕಂಗಿಲ್ಲ, ಇಷ್ಟೇ ಇರೋದು. ನಿಮಗೆ ಸ್ಪೈಸಿಗೆ ಸೈಡಲ್ಲಿ ಏನಾದರೂ ಬೇಕು ಅಂತಂದರೆ ಯಾವುದಾದ್ರೂ ಮನೇಲಿರೋ ಪಿಕಲ್ ಯೂಸ್ ಮಾಡ್ಕೋಬೋದು. ಪಿಕಲ್ ಇಲ್ಲ ಅಂತಂದರೆ ಸ್ನ್ಯಾಕ್ಸ್ ಯೂಸ್ ಮಾಡ್ಕೋಬೋದು ಅಷ್ಟೇ. ಜೀರಾ ರೈಸ್ ಸಿಂಪಲ್ ಆಗಿದ್ರೇ ಚೆನ್ನಾಗಿರುತ್ತೆ. ನಾ ಜೀರಾ ರೈಸ್ ಸಂಗಟ ಮನೆಗಿಂದ ತಂದಿಂದ ಮ್ಯಾಂಗೋ ಪಿಕಲ್ ಇತ್ತು, ಮ್ಯಾಂಗೋ ಪಿಕಲ್ ಹಚ್ಕೊಂಡು ಊಟ ಮಾಡತ್ತಿದ್ದ. ಅದ್ರ ಸರಿ ಟೊಮೆಟೊ ಸಲಾಡಾಗಿ ಯೂಸ್ ಮಾಡತ್ತಿದ್ದ ಇವತ್ತು.
ಆ್ಯಂಡ್ ಕೆಲಸ ಮಾಡಿನ ಕಡೆಯಿಂದ ಫುಲ್ ಸುಸ್ತಾಗ್ಲತ್ತಿತ್ತು. ಸೊ ಲಂಚ್ ಮುಗಿಸ್ಕೊಂಡು ರೆಸ್ಟ್ ಮಾಡರಿ ಅಂಥೇಳಿ ರೆಸ್ಟ್ ಮಾಡಕ್ಕೆ ಹೋದ. ಚಂದ 1-2 ಅವರ್ಸ್ ನಿದ್ದೆ ಮಾಡ್ದೆ. ಆಮೇಲೆ ಹಸು ಆಗ್ಲತ್ತಿತ್ತು, ಅದಕ್ಕೆ ಸ್ವೀಟ್ ಕಾರ್ನ್ ತರಿಸಿಟ್ಟಿದ್ದ. ಸ್ವೀಟ್ ಕಾರ್ನ್ ಕುದಿಸ್ಕೊಂಡು ಒಂದು ಸ್ವೀಟ್ ಕಾರ್ನ್ ತಿಂದ. ಇದು ತಿಂದಿನ ಮೇಲೆ ಸ್ವಲ್ಪ ಹೊತ್ತು ಫೋನ್ ಯೂಸ್ ಮಾಡ್ದೆ. ಅಷ್ಟಾಗ ನನ್ನ ಫ್ರೆಂಡ್ಸ್ ಬಂದಿದ್ದರು. ಬಟ್ ಏನಂತಂದ್ರು ಅವ್ರು ಬರ್ಲಾಕ ಭಾಳ ಲೇಟ್ ಆಗಿತ್ತು. ಅದಕ್ಕೆ ಡಿನ್ನರ್ ನಾವು ಹೊರಗೆ ಮಾಡ್ಯಾರಿ ಅಂತೇಳಿ ಹೊರಗೆ ಹೋದೆವು. ಅವ್ರಿಗೆ ಏನು ಇಷ್ಟ ಅದು ತೊಗೊಂಡ್ರು. ನಾನು ಎಗ್ ರೈಸ್ ತೊಗೊಂಡೆ. ಲಾಸ್ಟಲ್ಲಿ ಐಸ್ ಕ್ರೀಮ್ ತಿಂದು ಮನೆಗೆ ಬಂದ್ವಿ. ರೆಸ್ಟ್ ಮಾಡಬೇಕು ಅಂಥೇಳಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಗುಡ್ ನೈಟ್.